ಇಂದು ಹಾಗೂ ನಾಳೆ ಜ್ಯೇಷ್ಠ ಹುಣ್ಣಿಮೆ ಅಥವಾ ಕಾರ ಹುಣ್ಣಿಮೆ ಇದೆ. ಜೂನ್ 11ನೆಯ ತಾರೀಕು ಬುಧವಾರದ ದಿನ ಸ್ನಾನದ ನೀರಿಗೆ ಯಾವ 2 ವಸ್ತು ಬೆರೆಸಿ ಸ್ನಾನವನ್ನು ಮಾಡಬೇಕು. 1 ಲೋಟ ಹಾಲಿನಿಂದ ಹಾಗೂ ಕಲ್ಲುಪ್ಪಿನಿಂದ ಯಾವ ಕೆಲಸ ಮಾಡಿದರೆ ನಿಮ್ಮ ಸಮಸ್ಯೆಗಳು 48 ಗಂಟೆಯಲ್ಲಿ ತೀರುತ್ತದೆ. ಮಹಾಲಕ್ಷ್ಮಿ ಹಾಗೂ ಲಲಿತಾಮ್ಮನವರ ಅನುಗ್ರಹಕ್ಕೋಸ್ಕರ ಯಾವ 2 ನಾಮಗಳನ್ನು ನಾಳೆ ದೀಪ ಬೆಳಗಿಸುವಾಗ ಹೇಳಿಕೊಳ್ಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ದಿನಗಳು ತುಂಬ ಶಕ್ತಿಯುತವಾದದ್ದು. ಈ ದಿನಗಳಂದು ಮಾಡುವಂತಹ ಪರಿಹಾರಗಳು, ಯಾವುದೇ ಅನುಷ್ಠಾನಗಳು ಶೀಘ್ರವಾಗಿ ಫಲ ಕೊಡುತ್ತದೆ. ನಾಳೆ ಬುಧವಾರದ ದಿನ ಮನೆಯ ಸದಸ್ಯರು ಸ್ನಾನದ ನೀರಿಗೆ ಸ್ವಲ್ಪ ಬೇವಿನ ಎಲೆಗಳು ಹಾಗೂ 3 ಚಿಟಿಕೆಯಷ್ಟು ಅರಿಶಿಣವನ್ನು ಸ್ನಾನದ ನೀರಿಗೆ ಬೆರೆಸಿ ಸ್ನಾನವನ್ನು ಮಾಡಿದರೆ ದೇಹದಲ್ಲಿನ ಎಲ್ಲ ನೆಗೆಟಿವ್ ಎನರ್ಜಿಗಳು ಹೊರಟು ಹೋಗುತ್ತದೆ. ಜನರ ಕೆಟ್ಟ ಕಣ್ಣಿನ ದೃಷ್ಟಿ ಕಡಿಮೆಯಾಗಿ ಅದೃಷ್ಟ, ದೇಹಕ್ಕೆ ವಿಶೇಷ ಚೈತನ್ಯ ಕೂಡಿ ಬರುತ್ತೆ. ಸ್ನಾನ ಆದ ನಂತರ ಆ ಎಲೆಗಳನ್ನು ಎಸೆಯಬೇಕು. ಇನ್ನು 2ನೇಯದಾಗಿ, ನಾಳೆ ಮನೆಯಲ್ಲಿ ಯಾರೇ ದೀಪ ಹಚ್ಚಲಿ ಬೆಳಿಗ್ಗೆ ಹಾಗೂ ಸಂಜೆ 2 ಸಮಯದಲ್ಲೂ ನಿಮಗೆ ಎಷ್ಟು ಸಮಯ ಸಾಧ್ಯವಾಗುತ್ತೋ ಅಷ್ಟು ಸಮಯ ಈ 2 ವಿಶೇಷ ನಾಮಗಳನ್ನು ಹೇಳಿಕೊಳ್ಳಿ. ಇದರಿಂದ ಲಲಿತಾದೇವಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ನಿಮ್ಮೆಲ್ಲ ಕಷ್ಟಗಳು ಜ್ಯೇಷ್ಠ ಹುಣ್ಣಿಮೆಯ ಶಕ್ತಿಯಿಂದ ಶೀಘ್ರವಾಗಿ ದೂರವಾಗುತ್ತೆ. ಈ 2 ನಾಮಗಳನ್ನು ಮೊದಲು ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಈ ನಾಮಗಳು ಹೀಗಿವೆ: ಸಮುದ್ರರಾಜತನಯಾಯೇ ನಮೋ ನಮಃ. ಈ ಒಂದು ನಾಮವನ್ನು ಲಕ್ಷ್ಮೀದೇವಿಯನ್ನು ನೋಡುತ್ತಾ ಹೇಳಿದರೆ ಲಕ್ಷ್ಮಿಯ ಕೃಪೆಯಿಂದ ನಿಮ್ಮ ಕೋರಿಕೆಗಳು ನೆರವೇರುತ್ತವೆ. ಮಹಾಲಕ್ಷ್ಮಿ ಅಮ್ಮನವರಿಗೆ ಹುಣ್ಣಿಮೆಯ ದಿನವೆಂದರೆ ಬಲು ಪ್ರಿಯ. ಈ ದಿನ ಅಮ್ಮನವರ ಪ್ರೀತಿಗೋಸ್ಕರ ಪಾಯಸ ಅಥವಾ ಪಾಯಸಾನ್ನವನ್ನು ಪ್ರೀತಿಯಿಂದ ನೈವೇದ್ಯವಾಗಿ ಮಾಡಿ ಅರ್ಪಿಸಿ ಅಮ್ಮನವರಿಗೆ ನಮಸ್ಕಾರ ಮಾಡಿಕೊಳ್ಳಿ. ಹಾಗೆಯೇ ಲಲಿತಾದೇವಿಯನ್ನು ಸ್ಮರಿಸಿಕೊಂಡು ಈ ಒಂದು ನಾಮವನ್ನು ಹೇಳಿಕೊಳ್ಳಬೇಕು. ಓಂ ಶ್ರೀ ಮಾತಾ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ನಮಃ. ಈ 2 ನಾಮಗಳನ್ನು ಬೆಳಿಗ್ಗೆ ಹಾಗೂ ಸಂಜೆ 2 ಸಮಯದಲ್ಲೂ ದೀಪಾರಾಧನೆ ಮಾಡುವಾಗ ಹೇಳಿಕೊಳ್ಳಬೇಕು. ಇನ್ನು 3ನೇಯದಾಗಿ, ಒಂದು ಹಳದಿ ಬಟ್ಟೆಗೆ ನಿಮ್ಮ ಕೈನಿಂದ ದೊಡ್ಡ ಉಪ್ಪು ಅಂದರೆ ಕಲ್ಲುಪ್ಪನ್ನು 1 kgಯಷ್ಟು ತುಂಬಿಸಿ ಮೂಟೆಯ ರೀತಿ ಕಟ್ಟಿ ನಿಮ್ಮ ಮನೆಯ ಯಾವುದೇ ಕೋಣೆಯಲ್ಲಿ ಈಶಾನ್ಯ ದಿಕ್ಕಿಗೆ ನೇತು ಹಾಕಬೇಕು. ಮೂಟೆಯನ್ನು ನೇತು ಹಾಕುವಾಗ ಯಾವ ಸಮಸ್ಯೆಗೆ ಪರಿಹಾರ ಬೇಕು ಎಂದು ಮನಸ್ಸಿನಲ್ಲಿಯೇ ಕೇಳಿಕೊಳ್ಳಬೇಕು. ಕಲ್ಲುಪ್ಪಿಗೆ ಪರಿಹಾರ ಶಾಸ್ತ್ರದಲ್ಲಿ ವಿಶೇಷ ಮಹತ್ವವಿದೆ. ಉಪ್ಪಿನಿಂದ ಮಾಡುವ ಪರಿಹಾರಗಳು ಶೀಘ್ರವಾಗಿ ಫಲ ಕೊಡುತ್ತವೆ. ಈಶಾನ್ಯದಲ್ಲಿ ನೇತು ಹಾಕಿದ ಉಪ್ಪಿನ ಮೂಟೆಯನ್ನು 48 ಗಂಟೆಗಳ ಕಾಲ ಯಾರೂ ಕೂಡ ಸ್ಪರ್ಶ ಮಾಡಬಾರದು, ಕದಲಿಸಬಾರದು. 48 ಗಂಟೆಗಳು ಆದ ನಂತರ ಆ ಮೂಟೆಯನ್ನು ಹರಿಯುವ ನೀರಿನಲ್ಲಿ ಅಥವಾ ಯಾರು ಓಡಾಡದೆ ಇರುವ ಜಾಗದಲ್ಲಿ ಹಾಕಿ ಮನೆಗೆ ಬರಬೇಕು. ನೀವು ಹಣಕಾಸಿನ ಅಡೆತಡೆ ಬಗ್ಗೆ ಕೇಳಿಕೊಂಡರೆ ಹಣದ ಎಲ್ಲ ಬ್ಲಾಕೇಜ್ಗಳು ದೂರವಾಗುತ್ತೆ. ಆರೋಗ್ಯ, ವಿದ್ಯೆ, ವ್ಯಾಪಾರ, ಸಂಸಾರ, ಮನೆಯ ನೆಮ್ಮದಿ, ಯಾವುದೇ ಕೋರಿಕೆಯ ಬಗ್ಗೆ ಕೇಳಿಕೊಂಡಿದ್ರೂ ಆ ಸಮಸ್ಯೆಗೆ 48 ಗಂಟೆಯಲ್ಲಿ ಒಂದು ದಾರಿ ಅಥವಾ ಪರಿಹಾರದ ಹಾದಿ ನಿಮಗೆ ಕಾಣಿಸುತ್ತೆ. ಈ ಕೆಲಸವನ್ನು ನೀವು ನಾಳೆ ಬೆಳಿಗ್ಗೆ 6 ಗಂಟೆಯಿಂದ 11 ಗಂಟೆ 30 ನಿಮಿಷದ ಒಳಗಾಗಿ ಮಾಡಿಕೊಳ್ಳಬೇಕು. ಇನ್ನು ಕೊನೆಯದಾಗಿ, 4ನೇಯದಾಗಿ, 1 ಲೋಟ ಹಾಲಿನಿಂದ ರಾತ್ರಿ ಸಮಯ ಈ ಚಿಕ್ಕ ಕೆಲಸ ಮಾಡಿದರೆ ನಿಮ್ಮ ಯಾವುದೇ ಕಠಿಣ ಕೋರಿಕೆಗಳಿರಲಿ ಲಲಿತಾದೇವಿಯ ಅನುಗ್ರಹದಿಂದ ನೆರವೇರುತ್ತದೆ. ದೇಹಕ್ಕೆ ವಿಶೇಷ ಬಲ, ಜೀವನಕ್ಕೆ ಅದ್ಭುತ ಅದೃಷ್ಟ ಪ್ರಾಪ್ತಿಯಾಗುತ್ತೆ. ಏನು ಮಾಡಬೇಕು? ನಾಳೆ ರಾತ್ರಿ 7 ಗಂಟೆಯಿಂದ 10 ಗಂಟೆಯ ಒಳಗೆ ಈ ಕೆಲಸವನ್ನ ಮಾಡಬೇಕು. 1 ಲೋಟ ಹಾಲನ್ನು ನಿಮ್ಮ ಕೈನಲ್ಲಿ ಹಿಡಿದು ಶ್ರೀ ಲಲಿತಾ ದೇವಿಯನ್ನ ಸ್ಮರಿಸಬೇಕು. ನಂತರ 5 ನಿಮಿಷಗಳ ಕಾಲ ಆ ಹಾಲನ್ನು ದೇವರ ಕೋಣೆಯಲ್ಲಿಟ್ಟು ನಂತರ ಮನೆಯ ಹೊರಗೆ ಚಂದ್ರನ ಬೆಳಕಿನಲ್ಲಿ ಇಡಬೇಕು. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ ಅಥವಾ ಮೊಬೈಲ್ನಲ್ಲಿ ಹಾಕಿಕೊಂಡು ಈ ಸಮಯದಲ್ಲಿ ನೀವು ಕೇಳಬೇಕು. ಸಹಸ್ರನಾಮ ಪೂರ್ಣವಾದ ನಂತರ ಮತ್ತೆ ಹಾಲನ್ನು ದೇವರ ಕೋಣೆಯಲ್ಲಿ 5 ನಿಮಿಷಗಳ ಕಾಲ ಇಟ್ಟು ಮನೆಯ ಸದಸ್ಯರು ಆ ಒಂದು ಹಾಲನ್ನು ಪ್ರಸಾದದ ರೂಪದಲ್ಲಿ ಸ್ವೀಕರಿಸಬೇಕು. ಇದರಿಂದ ಚಂದ್ರನ ಅನುಗ್ರಹ, ಲಲಿತಾಮ್ಮನವರ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ನಿಮ್ಮ ಕೆಲಸ ಆಗುತ್ತದೋ ಇಲ್ಲವೋ ಎಂಬ ಕ್ಲಾರಿಟಿ ನಿಮಗೆ ಸಿಗುತ್ತೆ. ಯಾವುದಾದರೂ ಕೋರಿಕೆ ಕೇಳಿ ಈ ವಿಧಾನವನ್ನು ಪಾಲಿಸಿದರೆ ಆ ಕೋರಿಕೆಗೆ ಇರುವಂತಹ ಅಡ್ಡಿಗಳು ದೂರವಾಗುತ್ತೆ. ಯಾರಿಂದಲಾದರೂ ಮೋಸ ಹೋಗುವ ಸಾಧ್ಯತೆ ಇದ್ದರೆ ಎಚ್ಚರಿಕೆ ನಿಮಗೆ ಸಿಗುತ್ತೆ. ಮಾನಸಿಕ ನೆಮ್ಮದಿ ಸಿಕ್ಕು ಅನೇಕ ವಿಧವಾಗಿ ಏಳಿಗೆಯನ್ನು ನೀವು ಕಾಣಬಹುದು. ಹಣಕಾಸಿನ ಸಮಸ್ಯೆ, ವಿದ್ಯೆಗೆ ಅಡೆತಡೆ, ಸಾಲದ ಸುಳಿ, ನಿತ್ಯ ಕಲಹ, ಅನಾರೋಗ್ಯದ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತೆ. ಮುಂದಿನ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ಒಳಗಾಗಿ ನಿಮ್ಮ ಜೀವನ ಖಂಡಿತವಾಗಿ ಬದಲಾಗುತ್ತೆ. ಉಗುರು ಬೆಚ್ಚಗಿನ ಹಾಲನ್ನ ಈ ವಿಧಾನಕ್ಕೆ ನೀವು ಬಳಸಬಹುದು. ಈ 4 ಕೆಲಸಗಳನ್ನು ನಾಳೆ ಹುಣ್ಣಿಮೆಯ ದಿನ ಮಾಡಿ
ಮಾಡಿ ನೋಡಿ. ಎಲ್ಲ ಮಾರ್ಗದಲ್ಲೂ ನಿಮ್ಮ ಹಣ ಸಂಪಾದನೆ ಹೆಚ್ಚಾಗುತ್ತೆ. ಲಲಿತಾದೇವಿ ಹಾಗೂ ಮಹಾಲಕ್ಷ್ಮೀ ದೇವಿಯ ಕೃಪೆಯಿಂದ ಅದೃಷ್ಟ ಕೂಡಿ ಬರುತ್ತೆ. ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ಜೈ ಮಹಾಲಕ್ಷ್ಮೀ ದೇವಿ, ಜೈ ಲಲಿತಾದೇವಿ ಅಂತ ಬರೆದು ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.